ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸಮಾಚಾರ ಏನಪ್ಪ ಅಂದರೆ, ಅಸ್ಸಾಂ ಸೆಲೆಕ್ಷನ್ ಬೋರ್ಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಕಾನಿಸ್ಟೇಬಲ್, ಹೆಡ್ ಕಾನಿಸ್ಟೇಬಲ್, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಹಾಗೆ ಸಫಾಯಿ ಕರ್ಮಚಾರಿಯ, ಹಾಗೆ ಡ್ರೈವರ್ ಹುದ್ದೆಗಳು, ಹೀಗೆ ವಿವಿಧ ಹುದ್ದೆಗಳು ಖಾಲಿ ಇದ್ದು 2500ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿವೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಈಗಾಗಲೇ ಪ್ರಾರಂಭವಾಗಿದ್ದು, ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೆ. ಇವತ್ತಿನ ವಿಚಾರನ ಮುಂದುವರ್ಸೋದಾದರೆ, ಈ ಒಂದು ಇದರಲ್ಲಿ ನಿಮಗೆ ವಿವಿಧ ಕಾನಿಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಹಾಗೆ ಡ್ರೈವರ್ನ ಹುದ್ದೆಗಳಿಗೆ ಡಿಫ್ರೆಂಟ್ ಟೈಪ್ ಆಫ್ ನೋಟಿಫಿಕೇಷನ್ನ ಬಿಡುಗಡೆ ಮಾಡಲಾಗಿದ್ದು, ಆದರೆ ಒಂದೇ ಡೇಟಲ್ಲಿ ಮತ್ತೆ ಇರುತ್ತೆ. ಆಲ್ಮೋಸ್ಟ್ ಸಿಮಿಲರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿ ಈ ಡೇಟ್ ಆಫ್ ಬರ್ದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ನಾನು ನಿಮಗೆ ಮೊದಲನೇದಾಗಿ ಸಬ್ ಇನ್ಸ್ಪೆಕ್ಟರ್ನ 47 ವೇಕೆನ್ಸೀಸ್ ಖಾಲಿ ಇದ್ದು, ಈ ಹುದ್ದೆಗೆ ಬಂದು ನಿಮಗೆ 14,000ದಿಂದ 70,000ವರೆಗೂ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಬಟ್ ಡ್ರೈವರ್ ಇಂಥವ್ರಿಗೆಲ್ಲರಿಗೂ 14,000 ಇದ್ದರು. ಈ ಹೈ ಗ್ರೇಡ್ ಹುದ್ದೆಗಳಿಗೆ ನಿಮಗೆ ಒಂದು 25-30Kವರೆಗೂ ನಿಮಗೆ ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಡಿಸೆಂಬರ್ 16ನೇ ತಾರೀಕಿಂದ ಅಪ್ಲೈ ಮಾಡ್ಬೋದಾಗಿದ್ದು, ಜನವರಿ 16ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ನಿಮಗೆ ಬೇಸಿಕ್ ಪೇನ ಜೊತೆಗೆ ಅದರ್ ಗೌರ್ಮೆಂಟ್ ಅಲವೆನ್ಸಸ್ ಕೂಡ ಇರುತ್ತೆ. ನಿಮಗೆ ಒಟ್ಟು 47 ವೇಕೆನ್ಸೀಸ್ ಖಾಲಿ ಇರುತ್ತೆ. ಹಾಗೆ ರಿಸರ್ವೇಷನ್ ಬಂದು ಅನ್ರಿಸರ್ವ್ಡ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿಗೆ ರಿಸರ್ವೇಷನ್ನ ನೀಡಲಾಗ್ತಾಯಿದೆ. ಇನ್ನು ಈ ಒಂದು ಹುದ್ದೆಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ಸ್ಪೋರ್ಟ್ಸ್ ಪರ್ಸನ್ ಇರುವಂಥ ಅಭ್ಯರ್ಥಿಗಳು ಮತ್ತು ಇಂಡಿಯನ್ ಒಲಿಂಪಿಕಲ್ಲಿ ಮೆಡಲ್ ತೊಗೊಂಡಿರೋಂಥ ಎಲ್ಲ ಕ್ಯಾಂಡಿಡೇಟ್ ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಇಂಡಿಯನ್ ಸಿಟಿಜನ್ ಹಾಗೆ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಅಸ್ಸಾಂನಲ್ಲಿ ಇರುವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸಬ್ ಇನ್ಸ್ಪೆಕ್ಟರ್ನ ಈ ಒಂದು ಹುದ್ದೆಗೆ 20-24 ಇಯರ್ಸ್ ಅಂಡರಲ್ಲಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಕಾನಿಸ್ಟೇಬಲ್ನ AB ಹುದ್ದೆಗೆ 15ರಿಂದ 21 ವರ್ಷದ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಪ್ಲಸ್ ಆ್ಯಸ್ ಪರ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. SC/STಗೆ ಆದರೆ 5 ಇಯರ್ಸ್, OBCಗೆ ಆದರೆ 3 ಇಯರ್ಸ್. ಇನ್ನು ಒಲಿಂಪಿಕ್ಸ್ ಮತ್ತು ಸ್ಪೋರ್ಟ್ಸ್ ಪರ್ಸನ್ ಇಂಥವ್ರಿಗೆ ಮತ್ತು ಅಡಿಷ್ನಲ್ 3 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಸಬ್ ಇನ್ಸ್ಪೆಕ್ಟರ್ನ ಹುದ್ದೆಗೆ ಗ್ರ್ಯಾಜುಯೇಷನ್ ಇನ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಥವಾ ಈಕ್ವಲೆಂಟ್ ಮುಗಿಸಿರುವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಕಾನಿಸ್ಟೇಬಲ್ನ ಹುದ್ದೆಗೆ ಬಂದು HSLC ಅಥವಾ ಈಕ್ವಲೆಂಟ್ ಅಂದರೆ 12th ಮುಗಿಸಿರುವಂಥವ್ರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಚೆಕ್ ಮಾಡ್ತಾರೆ, ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ರೈಟಿಂಗ್ ಟೆಸ್ಟ್ ಇರುತ್ತೆ. ಮೊದಲನೇದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಂದು ನಿಮಗೆ ಮಿನಿಮಮ್ 160 ಸೆಂಟಿಮೀಟರಿಂದ 167 ಸೆಂಟಿಮೀಟರ್ ಇರಬೇಕಾಗುತ್ತೆ, ಮತ್ತು ಫಿಮೇಲ್ಗೆ ಬಂದು 152 to 162 ಸೆಂಟಿಮೀಟರ್ ಇರಬೇಕಾಗುತ್ತೆ. ಇದರಲ್ಲಿ ನಿಮಗೆ SC/ST ಟು ಜನರಲ್ ಕ್ಯಾಟಗರಿವರೆಗೂ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಚೆಸ್ಟ್ ಬಂದು ಮೆನ್ ಕ್ಯಾಟಗರಿಗೆ ಮಾತ್ರ, ಜನರಲ್ಗೆ 85 ಇರಬೇಕಾಗುತ್ತೆ, SC/STಗೆ 80 ಇರಬೇಕಾಗುತ್ತೆ, STಗೆ ಮಾತ್ರ ಇವರಿಗೆ ಎಕ್ಸಾಮ್ಷನ್ ಬಂದು 5 ಸೆಂಟಿಮೀಟರ್ ಇರಬೇಕಾಗುತ್ತೆ. ಇನ್ನು ಮೆಡಿಕಲ್ ಟೆಸ್ಟ್ ಇರುತ್ತೆ. ಮತ್ತು ಇನ್ನು ಈ ಒಂದು ಹುದ್ದೆಗೆ ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜೊತೆಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಮತ್ತು ರೈಟಿಂಗ್ ಟೆಸ್ಟ್ ಮತ್ತು ಫಿಸಿಕೋಮೆಟ್ರಿಕ್ ಟೆಸ್ಟ್ ಕೂಡ ಈ ಒಂದು ಹುದ್ದೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾನಿಸ್ಟೇಬಲ್ನ AB ಹುದ್ದೆಗೆ ಇರುತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಂದು ನಿಮಗೆ 80 ಮಾರ್ಕ್ಸ್ಗೆ, ಮೇಲಿಗೆ 60 ಮಾರ್ಕ್ಸ್ ಬಂದು ಫಿಮೇಲ್ಗೆ ಇರುತ್ತೆ. ಅದರಲ್ಲಿ ರೇಸ್ಗೆ 20 ಮಾರ್ಕ್ಸ್. ಇದರಲ್ಲಿ ನಿಮಗೆ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಮಾರ್ಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. 4,800 ಮೀಟರ್ಸ್ ರೇಸ್ ಇರುತ್ತೆ 20 ಮಾರ್ಕ್ಸ್ಗೆ. ಲಾಂಗ್ ಜಂಪ್ಗೆ 20 ಮಾರ್ಕ್ಸ್ ಇರುತ್ತೆ, 335 ಮಿನಿಮಮ್, ಮತ್ತು 20 ಬಂದು ಚಿನ್ ಅಪ್ಸ್ಗೆ ಇರುತ್ತೆ. ಇನ್ನು 100 ಮೀಟರ್ ರೇಸ್ ಇರುತ್ತೆ. ಇನ್ನು ಫಿಮೇಲ್ಗೂ ಕೂಡ ಆ್ಯಸ್ ಪರ್ ಇರುತ್ತೆ. ಇನ್ನು 100 ಮಾರ್ಕ್ಸ್ಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ನ ಕ್ವಶನ್ಸ್ ರೈಟಿಂಗ್ ಟೆಸ್ಟ್ನ ನೀಡಲಾಗುತ್ತೆ.
ಇನ್ನು ಫೈನಲ್ ಮೆರಿಟ್ ಲಿಸ್ಟ್ನ ಬಂದರೆ ನಿಮಗೆ ಸಬ್ ಇನ್ಸ್ಪೆಕ್ಟ್ರಲ್ಲಿ ರೈಟಿಂಗ್ ಟೆಸ್ಟ್ ಬಂದು 100 ಮಾರ್ಕ್ಸ್ಗೆ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ 80ಗೆ, ಫಿಸಿಯೋಮೆಟ್ರಿಕ್ ಟೆಸ್ಟ್ ಬಂದು ನಿಮಗೆ 20ಗೆ ಇದ್ದು ಒಟ್ಟು ನಿಮಗೆ 200 ಮಾರ್ಕ್ಸ್ನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರೋ ಆ ಆಧಾರದ ಮೇಲೆ ನಿಮ್ಮನ್ನು ಈ ಒಂದು ಹುದ್ದೆಗೆ ಆಯ್ಕೆ ಮಾಡಲಾಗುತ್ತೆ. ಇದು ಫಿಮೇಲ್ ಕ್ಯಾಟಗರಿಗೆ ಆಗಿರುತ್ತೆ. ಇನ್ನು ಇದು ಕಾನ್ಸ್ಟೇಬಲ್ನ AB ಹುದ್ದೆಗಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಾವು ಕಾನ್ಸ್ಟೇಬಲ್ನ ನೋಟಿಫಿಕೇಷನ್ ನೋಡೋದಾದರೆ, ಇನ್ನು ಇದು ಎರಡನೇದಾಗಿ ಕಾನ್ಸ್ಟೇಬಲ್ನ ವೇಕೆನ್ಸಿಗೆ ಆಗಿರುತ್ತೆ. ಕಾನ್ಸ್ಟೇಬಲ್ನ UB ಆಗಿ ಕಾನ್ಸ್ಟೇಬಲ್ನ AB ಇನ್ನು ಅಸ್ಸಾಂ ಪೊಲೀಸ್ನ ಡಿಪಾರ್ಟ್ಮೆಂಟ್ಗೆ ಆಗಿರುತ್ತೆ. ಇನ್ನು ಈ ಒಂದು ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಬಂದು www.slprabha.assam.in ಈ ಒಂದು ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ಅಪ್ಲೈ ಮಾಡುವಂಥ ಎಲ್ಲ ಕ್ಯಾಂಡಿಡೇಟು ಕೂಡ ಈ ಒಂದು ವೆಬ್ಸೈಟ್ನ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಒಟ್ಟು 1052 ಪೋಸ್ಟ್ ಬಂದು UB ಕಾನ್ಸ್ಟೇಬಲ್ಗೆ ಆಗಿರುತ್ತೆ. ಇನ್ನು 663 ಬಂದು ಕಾನ್ಸ್ಟೇಬಲ್ನ AB ಕ್ಯಾಟಗರಿಗೆ ಆಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನಿಮಗೆ ಇನ್ನು ಈ ಹುದ್ದೆಗೂ ಕೂಡ ಇಂಡಿಯನ್ ಸಿಟಿಜನ್ ಮತ್ತು ಪರ್ಮನೆಂಟ್ ರೆಸಿಡೆಂಟ್ ಆಫ್ ಅಸ್ಸಾಂನಲ್ಲಿ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, 18 to 25 ಇಯರ್ಸ್ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದೆ. SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್. ಹಾಗೆ ಹೋಮ್ ಗಾರ್ಡ್ ಮೆಂಬರ್ಶಿಪ್ ಇರುವಂಥವ್ರು ಅವರಿಗೆ ಅಡಿಷ್ನಲ್ ಆಗಿ 3 ಇಯರ್ಸ್ ಇರುತ್ತೆ. ಫಾರ್ಮರ್ ಮೆಂಬರ್ ಆಫ್ ಮಿಲಿಟರಿ ಆರ್ಗನೈಸೇಷನ್ ಆಗಿರೋಂಥವ್ರಿಗೆ 10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನು ಈ ಒಂದು ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು HS ಅಥವಾ ಕ್ಲಾಸ್ ಆಫ್ 8ನೇ ಕ್ಲಾಸ್ ಪಾಸ್ ಆಗಿರೋ ಸಾಕು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. UB ಕ್ಯಾಟಗರಿ ಕಾನ್ಸ್ಟೇಬಲ್ಗೆ. ಕಾನ್ಸ್ಟೇಬಲ್ AB ಕ್ಯಾಟಗರಿಗೆ ಆದರೆ 10th ಪಾಸ್ ಆಗಿರಬೇಕಾಗಿರುತ್ತೆ. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಚೆಕ್ ಮಾಡ್ತಾಯಿದ್ದು, ಹೈಟ್ ಬಂದು 160 to 162 ಇರಬೇಕಾಗಿರುತ್ತೆ. ಇನ್ನು ಎರಡನೇದಾಗಿ ಚೆಸ್ಟ್ ಕೂಡ ಎಕ್ಸಾಮಿನೇಷನ್ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ ಆಗಿ 80 to 78 ಇರಬೇಕಾಗಿರುತ್ತೆ ಮಿನಿಮಮ್. ಇನ್ನು ಎಕ್ಸಾಮಿಷನ್ ಬಂದು ನಿಮಗೆ 5 ಸೆಂಟಿಮೀಟರ್ ಇರಬೇಕಾಗುತ್ತೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ಚೆಕ್ ಮಾಡ್ತಾರೆ. ಇನ್ನು ಜೊತೆಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಇನ್ನು ಫೇಸ್ ಆಫ್ ರಿಪೀಟ್ ಈ ಒಂದು ಹುದ್ದೆಗೆ ಆಯ್ಕೆ ಆಗಬೇಕಪ್ಪ ಅಂತಂದರೆ ನಿಮಗೆ ಒಟ್ಟು 3 ಸ್ಟೇಜಸ್ ಇದ್ದು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್, ಫಿಸಿಕಲ್ ಸ್ಟ್ಯಾಂಡರ್ಡ್, ರೈಟಿಂಗ್ ಟೆಸ್ಟ್ ಇರುತ್ತೆ ಮತ್ತು ಓರಲ್ ಅಥವಾ ವಿವಾ ವಾಯ್ಸ್ ಟೆಸ್ಟ್ ಇರುತ್ತೆ ನಿಮಗೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಂದು ನಿಮಗೆ 40 ಮಾರ್ಕ್ಸ್ಗೆ ಇರುತ್ತೆ ಕಾನ್ಸ್ಟೇಬಲ್ಗೆ, ಅದು ಫಿಮೇಲ್ ಕ್ಯಾಟಗರಿಗೆ. ಇನ್ನು 60 ಮಾರ್ಕ್ಸ್ಗೆ ಬಂದು ಮೇಲ್ ಕ್ಯಾಟಗರಿಗೆ ಇರುತ್ತೆ. 20 ಮಾರ್ಕ್ಸ್ ಬಂದು ರೇಸ್ಗೆ 3200 ಮೀಟರ್ಸ್ ರೇಸ್ಗೆ ಇರುತ್ತೆ ಮತ್ತು 20 ಮೀಟರ್ ಲಾಂಗ್ ಜಂಪ್ಗೆ ಇರುತ್ತೆ. ಇನ್ನು 20 ಮೀಟರ್ ಬಂದು ಚಿನ್ ಅಪ್ಸ್ಗೆ ಇರುತ್ತೆ. ಇದೆಲ್ಲ ಬಂದು ನಿಮಗೆ ಅಂಡರ್ CCTV ಸರ್ವೆಲೆನ್ಸಲ್ಲಿ ನಡೆಯುತ್ತೆ. ಯಾರೂ ನಿಮ್ಮ ಮುಂದೆ ನಿಂತು ಮಾಡೋದಿಲ್ಲ, CCTVಯಲ್ಲಿ ಚೆಕ್ ಮಾಡ್ತಿರ್ತಾರೆ. ಇನ್ನು ಡ್ರೈವರ್ನ ಹುದ್ದೆಗೂ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದರಲ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಮತ್ತು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಮತ್ತು ಅದಕ್ಕೆ ನಿಮಗೆ 10th ಮುಗಿಸಿದ್ರೆ ಸಾಕಾಗಿರುತ್ತೆ. ಇನ್ನು ಸಫಾಯಿ ಅದಕ್ಕೆ ಬಂದು ನೀವು ಜಸ್ಟ್ 6ನೇ ಕ್ಲಾಸ್ ಓದಿದ್ರೆ ಸಾಕು, ಆ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೋಡಿ, ಇದು ಬಂದು ನಿಮಗೆ ಡ್ರೈವಿಂಗ್ನ ಹುದ್ದೆಗಳಾಗಿರುತ್ತೆ. ಒಟ್ಟು ನಿಮಗೆ 127 ವೇಕೆನ್ಸೀಸ್ ಖಾಲಿ ಇದ್ದು, ಈ ಹುದ್ದೆಗೆ ಕೂಡ 14 to 170K ವರೆಗೂ ನಿಮಗೆ ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಮೇಲ್ ಕ್ಯಾಟಗರಿಗೆ ಮಾತ್ರ ವೇಕೆನ್ಸೀಸ್ ಖಾಲಿ ಇದ್ದು, ಫಿಮೇಲ್ ಕ್ಯಾಟಗರಿಗೆ ಯಾವುದೇ ವೇಕೆನ್ಸೀಸ್ ಅನ್ನೋದು ಇರೋದಿಲ್ಲ. ಇನ್ನು ಈ ಒಂದು ಹುದ್ದೆಗೆ ಮಿನಿಮಮ್ 18ರಿಂದ 25 ವರ್ಷದ ಒಳಗಡೆ ಇರುವಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದ್ದಾರೆ. ಇನ್ನು ಈ ಒಂದು ಹುದ್ದೆಗೆ SCL ಅಥವಾ ಈಕ್ವಲೆಂಟ್
12th ಮುಗಿಸಿದ್ರೆ ಸಾಕು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಯಿತು. ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗಿರುತ್ತೆ ಮತ್ತು ಡ್ರೈವರ್ ಕಾನ್ಸ್ಟೇಬಲ್ ಇನ್ ಅಸ್ಸಾಂ ಪೊಲೀಸ್ನಲ್ಲಿ ನೀವು ಜಾಬ್ ಇದಾಗಿರುತ್ತೆ. ಮತ್ತು ಲೈಟ್ ವೆಯ್ಟ್ ಹೆವಿ ವೆಹಿಕಲ್ ಇವೆಲ್ಲ ನೀವು ಓಡಿಸಿರೋ ಅಂಥ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ಮತ್ತು ಎಕ್ಸ್ಪೀರಿಯೆನ್ಸ್ ಕೂಡ ನೀಡಬೇಕಾಗುತ್ತೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ಚೆಕ್ ಮಾಡ್ತಾರೆ ಈ ಒಂದು ಹುದ್ದೆಗೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಕೂಡ ಆಯ್ಕೆ ಆಗಬೇಕಪ್ಪ ಅಂತಂದರೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ, ಮೆಡಿಕಲ್ ಎಕ್ಸಾಮಿನೇಷನ್, ಫಿಸಿಕಲ್ ಸ್ಟ್ಯಾಂಡರ್ಡ್, ಡ್ರೈವಿಂಗ್ ಟೆಸ್ಟ್, ರೈಟಿಂಗ್ ಟೆಸ್ಟ್ ಹಾಗೆ ಓವರಾಲ್ ಇಂಟರ್ವ್ಯೂ ಕೂಡ ಇರುತ್ತೆ ನಿಮಗೆ. ಸೊ ಇಷ್ಟೇ. ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಂದು 40 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಸಫಾಯಿಗೆ ಬಂದು ಅದಕ್ಕೆಲ್ಲ ನಿಮ್ಗೆ ಏನಿರೋದಿಲ್ಲ, ಅದು ಜಸ್ಟ್ ನೀವು ಎಕ್ಸ್ಪೀರಿಯೆನ್ಸ್ನ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. 1 ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು, ಅದರ ಆಧಾರದ ಮೇಲೆ ನಿಮಗೆ ಜಾಬ್ನ ಆಯ್ಕೆ ಮಾಡಲಾಗಿರುತ್ತೆ. ಮತ್ತು ಜಸ್ಟ್ ನೀವು 6ನೇ ಕ್ಲಾಸ್ ಓದಿರಬೇಕಾಗಿರುತ್ತೆ ಆ ಒಂದು ಹುದ್ದೆಗೆ ಕೂಡ. ಮತ್ತು ಅದರಲ್ಲೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ಒಂದು ನೋಟಿಫಿಕೇಷನ್ ಬೇಕೋ ಸಬ್ ಇನ್ಸ್ಪೆಕ್ಟರ್, ಡ್ರೈವರ್ ಹಾಗೆ ಸಫಾಯಿ ನೋಟಿಫಿಕೇಷನ್ ಹಾಗೆ ಕಾನಿಸ್ಟೇಬಲ್ ಈ ಒಂದು ಎಲ್ಲ ಹುದ್ದೆಯ ನೋಟಿಫಿಕೇಷನ್ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು ಈ ಒಂದು ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದನ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್.